ಏನು ಮರೆ ಯಾರು ಇರಲ್ಲ ಜಾಗದಾಗ ಬಂದು ಬಿದ್ದಾನಲ್ಲ. ಹಲೋ ಸರ್. ಹಲೋ, ಏನು ಮಾಡ್ತಾ ಇದ್ದೀರಾ? ಹಲೋ ಸರ್, ಇಲ್ಲೇ ಸ್ಪಾಟಲ್ಲಿ ಇದ್ದೀನಿ. ಎಲ್ಲಿದ್ದಾನೆ ನಿಮ್ಮ ಹೆಡ್? ಬರಾಕತ್ತಾರ ಸರ್. ನಾನು ನಿನಗೆ ಕಾಲ್ ಮಾಡೋಕ್ಕಿಂತ ಮೊದಲೇ ಅವನಿಗೆ ಕಾಲ್ ಮಾಡಿದ್ದೆ, ಆದರೆ ಅವನು ಪಿಕ್ ಮಾಡಲಿಲ್ಲ. ಅದಕ್ಕೆ ನಾನೊಬ್ಬ ಆಫೀಸರ್ನ ನಿನ್ನ ಹತ್ರ ಕಳಿಸ್ತೀನಿ, ಅವನಿಗೆ ನೀನು ಹೆಲ್ಪ್ ಮಾಡು. ಯಾರು ಸರ್ ಅವರು? ಅವರು ಸೂಪರ್ ಫಾಸ್ಟ್ ಆಫೀಸರ್. ನೋಡಿದ ತಕ್ಷಣ ಎಲ್ಲವನ್ನು ಕಂಡು ಹಿಡಿಯಷ್ಟು ಬುದ್ಧಿಶಾಲಿ. ಅವನು ಸಾಲ್ವ್ ಮಾಡದೆ ಬಿಟ್ಟಿರುವ ಒಂದು ಕೇಸೂ ಇಲ್ಲ. ಆಫೀಸರ್ ನೀವು ಸರ್? ಎಸ್. ಇವ ಯಾರಂತ ಯಾವ್ರಂತ ಗೊತ್ತಾ? ಇಲ್ಲ ಸರ್, ನನಗೂ ಗೊತ್ತಿಲ್ಲ. ಇಲ್ಲಿ ಸುತ್ತಮುತ್ತ ಊರ ಇರ್ಬೋದು ಅನ್ಸುತ್ತೆ. ನಿಮ್ಮ ಹೆಸರೇ? ನನ್ನ ಹೆಸರು ದೇವ್ ಸರ್. ದೇವ, ಎಲ್ಲಿ ನಿಮ್ಮ ಆಫೀಸರ್? ಏನು ಅವನ ಬಗ್ಗೆ ಏನು ಮಾಡತ್ತ ನಾವು? ಇಲ್ಲ ಸರ್, ಹೇಳಿದ್ದೀನಿ ಬರಾಕತ್ತಿದ್ದಾರೆ ಅಂತ ಹೇಳ್ಯಾರ. ಸ್ವಲ್ಪ ಲೇಟ್ ಆಗತ್ತಂತ ಅಷ್ಟೇ. ನಿಮ್ಮ ಸರ್ಗೆ ಮಲ್ಗೋದೊಂದೇ ಕೆಲಸನಾ? ಇಲ್ಲ ಸರ್, ಅವ್ರು ಮಲಗೋದೊಂದೇ ಜಾಸ್ತಿ. ಅವ್ರ ಕೆಲಸ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ಏನು ರೀ ದೇವ್, ಎಷ್ಟು ಜಲ್ದಿ ಬಂದಿರಿ? ಸರ್ ನೀವೇ ಲೇಟ್. ಇವ್ರು ಯಾರಂತ ಗೊತ್ತಾಗ್ಲಿಲ್ಲಲ್ಲ. ಮೇನ್ ಆಫೀಸರ್ ಹೊಸ್ದಾಗ ಅಪಾಯಿಂಟ್ ಮಾಡಿರೋ ಆಫೀಸರ್ ಇವರು. ಇವ್ರ ಜೋಡಿ ಕೆಲಸ ಮಾಡ್ಬೇಕಂತ ನೀವು. ನಾ ಇರಂಗಿಲ್ಲ, ಸರಿಯಾಗಿ ಹುಡ್ಕಂಗಿಲ್ಲ ಅಂಥೇಳಿ ಇವ್ರನ್ನ ಅಪಾಯಿಂಟ್ ಮಾಡಿಬಿಟ್ರಣ. ನಾವು ಚಾಲೆಂಜ್ ಮಾಡೋದೇವು, ಇವ್ರಕ್ಕಿಂತ ಮೊದಲು ನಾವು ಹುಡ್ಕೊಂಡು. ನಿನ್ನ ಪಾಡಿ ನೀ ಹುಡುಕ, ನಂಗೆ ಯಾರು ಹೆಲ್ಪು ಬೇಡ. ಏನಾಯ್ತು ರೀ ಸರ್? ನಾನು ಇಯರ್ಬಡ್ಸ್ ಚಾರ್ಜಿಗೆ ಬಂದಿಲ್ಲ. ಸೈಡ್ ಆ್ಯಂಗಲ್ದಾಗ ನೋಡಿದ್ರ 15 km/h ಸ್ಪೀಡ್ನಾಗ ಬಂದ ಮುಖ ಹೊಡೆದೈತಿ. ನೋಡಿದ್ರೆ ಆಕ್ಸಿಡೆಂಟ್ ಅನಿಸ್ಬೇಕು ಅಷ್ಟೇ. ಆಕ್ಸಿಡೆಂಟ್ ಅಲ್ಲ, ಕಂಬಕ್ಕೆ ಜೋರಾಗಿ ಮುಖ ತೊಗೊಂಡು ಹೊಡೆದಂಗೆ ಅದಾರಲ್ಲ. ಅದು ಉಗುರಿನ ಮಾರ್ಕ್. ಇದು ಆಕ್ಸಿಡೆಂಟ್ ಥರ ಕಾಣಿಸ್ತೈತಿ, ಆದ್ರೆ ಅವ್ನು ಕುತ್ತಿಗೆ ಮಾತು ನೋಡಿದ್ರೆ ಅಕ್ಕ ಕೊಲೆ ಅನ್ಸಾಕತೈತಿ. ಸರ್ ಯಾವುದೋ ಒಂದು ಆತ್ಮ ಕೊಲೆ ಮಾಡಿದಂಗೆ ಅನ್ಸತ್ತೈತ್ರಿ. ಬೇಕಾದ್ರೆ ರಾತ್ರಿ ಬಂದು ನೋಡ್ರಿ. ಆತ್ಮ ಅಂತೆ? ಇಲ್ಲೇನು ಆತ್ಮ ಇರುತ್ತೆ? ಏನಿರ್ಬೋದು ಇಲ್ಲಿ? ಏನು ತಿಳಿತಿಲ್ಲ. ಹಾಂ, ಏನು ತಿಳಿಸ್ತಲ್ಲ. ಯಾರು?
ಯಾರು? ಹಾಂ, ಯಾರು? ಏನ್ರಿ ಇದು ಬೆಳಗ್ಗೆ ಹಿಂಗೆ ಎಬ್ಬಿಸ್ತೀರಾ? ಸ್ವಲ್ಪ ನಿಧಾನ ಎಬ್ಸಕ್ಕೆ ಬರೋಲ್ಲ. ಸರ್ ಇನ್ವೆಸ್ಟಿಗೇಷನ್ ಮಾಡ್ತಾನೆ ತಿನ್ನ ಮಕ್ಕೊಂದಿರಲ್ವ ಸರ್? ಆಮೇಲೆ ನೋಡ್ಕೊಂಡ್ರಾಗತ್ತೆ ಬಿಡ್ರಿ. ಸರ್ ನೀವು ಇನ್ನೂ ಇಲ್ಲೇ ಮಕ್ಕೊಂದಿರಿ. ಎಜೆ ಸರ್ ಆಗ ಬಂದ ಏನೇ ಕ್ಲಿಪ್ ಸಿಕ್ಕತ್ತಂತ ಹೇಳಕತ್ತಾರಿ. ಬರ್ರಿ ಹೋಗೋಣ. ಅವ ಇಷ್ಟು ಜಲ್ದಿ ಬಂದ? ಹೌದಾ? ನಾವಿನ್ನೂ ಇಲ್ಲ ಮಕ್ಕೊಂಡಲ್ಲ, ನಡ್ರಿ ಹೋಗು. ಬರ್ರಿ ಸರ್ ಹೋಗುನು. ಏನ್ರಿ ಸರ್ ನೀವು ಎಷ್ಟು ಜಲ್ದಿ ಬಂದಿರಲ್ಲ? ನೀವು ಭಾಳ ಜಲ್ದಿ ಬಂದಿರಲ್ಲ. ಏನ್ರಿ ಬಸ್ ಟಿಕೆಟ್ ಹಿಡ್ಕೊಂಡು ಕೂತೀರಿ? ಬಸ್ನಾಗ ಏನ್ರ ಬಂದ್ರನ? ಸರ ಗಾಡಿ ತಂದಾರ ನೋಡಲ್ಲಿ. ಗಾಡಿ ತಂದರು ಬಸ್ ಟಿಕೆಟ್ ಹಿಡ್ಕೊಂಡು ಕೂತಾರ ಸರ್. ಟಿಕೆಟ್ಗೂ ನಿನ್ನೆ ಸಿಕ್ಕ ಡೆಡ್ ಬಾಡಿಗೂ ಏನೋ ಸಂಬಂಧ ಐತಿ. ಹೆಂಗ್ರಿ ಸರ? ಈ ಟಿಕೆಟ್ನಾಗ ಮೊನ್ನೆ ಟ್ರಾವೆಲಿಂಗ್ ಮಾಡಿ ಡೇಟ್ ಐತಿ. ಅದು ಎಲ್ಲಿಂದ ಬಂದಾರಂತಿಲ್ಲ, ಇಲ್ಲಿಗೆ ಬಂದಾರಂತ ಅಷ್ಟೇ ಐತಿ. ಮೋಸ್ಟ್ಲಿ ಈ ಟಿಕೆಟ್ ಆ ಸತ್ತವಂದಾಗಿರ್ಬೇಕು. ಆದ್ರೆ ಈ ಟಿಕೆಟ್ನಾಗ ಇಬ್ಬರು ಟ್ರಾವೆಲ್ ಮಾಡ್ಯಾರ. ಸರ್ ಇನ್ನೊಬ್ರು ಯಾರ್ರಿ ಅವರು? ಯಾರತ್ ನಾ ಕಂಡು ಹಿಡಿತೀರಿ, ನೀವೇನು ಕಂಡು ಹಿಡಿತೀರಿ ನೋಡಿ. ಅವೇನು ಹೇಳವಲ್ಲ ನಮಗೆ. ಸರ್ ಮತ್ತು ನಾವೇ ನೋಡ್ಕೊಂಡ್ರಿ. ನಾವು ಏನಾರ ಹುಡ್ಕೊಂಡು ಬರ್ರಿ ಹೋಗೋಣ ಪಾಟ್ನ. ಇಂಥ ಜಾಗದಾಗ GPS ತೋರಿಸ್ತಾವಲ್ಲ ಮಾರ್ರೆ. ಇಲ್ಲಿ ಯಾವ ಬಂದಲ್ಲ? ಸರ್ ಏನೈತಿ ಸರ್? ಸರ್ 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 ನೀರು ತರ್ತಂತ ತಡ್ರಿ. ಸರ್ ಸರ್ ಹೇಳಿ ಸರ್. ಸರ್ ನೀರು ಕುಡಿ. ಸರ್ ಇಲ್ಲಿ ಹೆಂಗೆ ಬಂದು ಬಿದ್ರಿ? ಇಲ್ಲಿ ಯಾರು ಅದಾರತ್ತೆ ತೋರ್ಸತ್ತಿತ್ತು. ಇಲ್ಲೇ ಡಿಟೆಕ್ಟ್ ಆಗತ್ತಿತ್ತದು.
ಹೇಳ್ರಿ ಹೆಂಗೆ ಬಂದುಬಿದ್ರಿ? ಅದು ಹೋಗ್ಲಿ ಬಿಡಿ ದೇವ್, ಅದೊಂದು ದೊಡ್ಡ ಕತೆ. ಅದು ಬಿಡಿ, ನೀವು ಹೇಗೆ ಇಲ್ಲಿ ಬಂದ್ರಿ? ಹೆಂಗೆ ಬಂದ್ರಿ? ಏನಿಲ್ಲ ಸರ್, ಮನೆಯಲ್ಲಿ ಇದಾಗಿತ್ತಲ್ಲ ಆಕ್ಸಿಡೆಂಟ್ ಅಂದ್ರೆ ಕೇಸ್. ಆ ಬಾಡಿ ಅಂತಲ್ಲಿ ಆ್ಯಕ್ಟಿವ್ ಆಗಿರೋ ಫೋನ್ ನಂಬರ್ ಸಿಕ್ಕತ್ತೆ. ಆ ನಂಬರ್ ಇವತ್ತು ಆ್ಯಕ್ಟಿವ್ ಆಗೈತೆ ರೀ. ಆ ನಂಬರ್ ಟ್ರ್ಯಾಕ್ ಮಾಡ್ಕೊತ ಬಂದ್ರೆ ಈ ಪ್ಲೇಸ್ ತೋರಿಸ್ತ್ರಿ ಅದು. ಹೌದಾ? ಅದು ಮೋಸ್ಟ್ಲಿ ಇವಂದೇ ಆಗಿರ್ಬೋದು. ಯಾರು ಸರ್ ಅವ? ನಾ ಇಲ್ಲಿ ಬಿದ್ದಿದ್ದಕ್ಕೆ ಅವ ಕಾರಣ. ಸರ್ ಅವ್ನ ಮುಖ ನೋಡಿದ್ರ? ಅವ ಕೊಲೆ ಮಾಡ್ಯಾನ ಅಂತೀರನ? ನನಗಂತೂ ಗೊತ್ತಿಲ್ಲ ದೇವ್. ಅದು ಮೋಸ್ಟ್ಲಿ ಕೊಲೆಗೂ ಅವಂಗೂ ಏನೋ ಒಂದು ಸಂಬಂಧ ಇದೆ. ಅದು ಹೋಗಲಿ ಬಿಡಿ, ಮೊನ್ನೆ ನೀವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕಳಿಸಿದ್ರಲ್ಲ, ರಿಪೋರ್ಟ್ ಬಂತಾ? ಬಂದಿದೆ ಸರ್, ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ. ಅಂಥದ್ದು ಏನದು ಇಂಟ್ರೆಸ್ಟಿಂಗ್ ಸ್ಟೋರಿ? ಅವ್ನು ಕುತ್ತಿಗೆ ಆಗಿರೋ ಚೇನ್ ಅದನ್ನ ಜಗ್ಗಿ ಹೇಳೋದು ಸಾಯ್ ಹೊಡೆದಾರ್ರಿ. ಆದ್ರೆ ಅದ್ರಾಗ ಇಂಟ್ರೆಸ್ಟಿಂಗ್ ಏನಂದ್ರೆ ಅದನ್ನ ಎಲ್ಲಿ ಕಾಲು ಕೊಟ್ಟು ಜಗ್ಗಿ ಸಾಯ್ ಹೊಡೆದಾರ ಅನ್ನೋದು ಗೊತ್ತಾಗಿಲ್ಲ. ಹಂಗಾದ್ರೆ ಅದು ಆಕ್ಸಿಡೆಂಟ್ ಅಲ್ಲ. ಸರ್ ನಾ ಹೇಳ್ದಂಗೆ ಯಾವ್ದಾರ ಆತ್ಮ ಸಾಯ್ ಹೊಡೆದಿತ್ತಂದ್ರೆ? ಬರೀ ನಿಮ್ದು ಇದಾತಲ್ರಿ ದೇವ್. ಬರ್ರಿ ಹೋಗೋಣ್ರಿ. ಸರ್ ಕಟಿಂಗ್ ಮಸ್ತ್ ಮಾಡ್ಸಿರಿ. ಇದನ್ನೇನು ಮಾಡ್ತೀರಾ ಬಿಡಿ. ಎಲ್ದಾರ ನಿಮ್ಮ ಆಫೀಸರ್ ಇನ್ನೊಬ್ರು? ಏನೋ ಗೊತ್ತಿಲ್ಲ ಸರ್. ಸರ್ ಸರ್